25ನೇ ವಾರ್ಷಿಕ ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಮೆರವಣಿಗೆಯ ಮೆರಗು. ಸಾಂಪ್ರದಾಯಿಕ ಉಡುಗೆಯಲ್ಲಿ ಶೋಭಿಸಿದ ಕೊಡವ ಕೊಡವತಿಯರು. ಮಡಿಕೇರಿ ರಾಜಬೀದಿಯಲ್ಲಿ ಕೊಡವ ವಾಲಗ ಕೇರಳ ಚೆಂಡೆಯೊಂದಿಗೆ ಕಳೆಕಟ್ಟಿದ ಮೆರವಣಿಗೆ. ಕೊಡವ ಮನೆತನಗಳ ಮಧ್ಯೆ ನಡೆಯುವ ವಾರ್ಷಿಕ ಹಾಕಿ ಉತ್ಸವ 25ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕುಂಡಿಯೋಳಂಡ ಕಪ್ ಬಳಿಕ ಈ ವರ್ಷ ಮುದ್ದಂಡ ಕುಟುಂಬ ಹಾಕಿ ಹಬ್ಬದ ಆತಿಥ್ಯ ವಹಿಸಿಕೊಂಡಿದೆ. ಭರ್ಜರಿ ತಯಾರಿಗಳ ಬಳಿಕ ಶುಕ್ರವಾರ ಹಾಕಿ ಹಬ್ಬಕ್ಕೆ ಚಾಲನೆ ಸಿಕ್ಕಿದೆ. ಇದಕ್ಕೂ ಮುನ್ನ ಮಡಿಕೇರಿ ನಗರದಲ್ಲಿ ಕೊಡವರ ಭವ್ಯ ಮೆರವಣಿಗೆ ಆಯೋಜಿಸಲಾಗಿತ್ತು. ಜನರಲ್ ತಿಮ್ಮಯ್ಯ ವೃತ್ತದಿಂದ ಹೊರಟ ಮೆರವಣಿಗೆಯಲ್ಲಿ ಕುಪ್ಪೆಚೇಲೆ ಮತ್ತು ಪುಡಿಯ ಧರಿಸಿದ ಕೊಡವ ಕೊಡವತಿಯರು ಗಮನ ಸೆಳೆದರು. ಮಾರ್ಗ ಮಧ್ಯೆ ವೀರ ಸೇನಾನಿಗಳ ಪ್ರತಿಮೆಗೆ ಹೂವಿನ ಹಾರ ಹಾಕುವ ಮೂಲಕ ಮೆರವಣಿಗೆ ಮುಂದುವರೆಯಿತು. ಮೇಜರ್ ಮಂಗೇರಿರ ಮುತ್ತಣ್ಣ, ಅಜ್ಜಮಾಡ ದೇವಯ್ಯ ವೃತ್ತ, ಚೌಕಿ, ಕಾಲೇಜು ರಸ್ತೆಗಾಗಿ ಮೆರವಣಿಗೆಯು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಮೈದಾನಕ್ಕೆ ಪ್ರವೇಶಿಸಿತು. ಹಾಕಿ ಉತ್ಸವದ ಜನಕ ಪಾಂಡಂಡ ಕುಟ್ಟಪ್ಪ ಅವರ ಮನೆ ಮತ್ತು ಈವರೆಗೆ ಹಾಕಿ ಉತ್ಸವ ನಡೆಸಿಕೊಟ್ಟ 24 ಕುಟುಂಬಗಳಿಂದ ಹಾರೈಕೆಗಳನ್ನು ಪಡೆದು ಮಡಿಕೇರಿಗೆ ಬಂದ ಕ್ರೀಡಾ ಜ್ಯೋತಿಯನ್ನು ಒಲಿಂಪಿಯನ್ ಅಜ್ಜಪರವಂಡ ಸುಬ್ಬಯ್ಯ ಕ್ರೀಡಾಂಗಣದಲ್ಲಿ ಬೆಳಗಿದರು. ಟಾಟಾ ಕಾಫಿ ಸಹಯೋಗದಲ್ಲಿ ಸಾವಿರಾರು ಪ್ರೇಕ್ಷಕರು ಕುಳಿತುಕೊಳ್ಳಬಹುದಾದ ಸುಸಜ್ಜಿತ ಗ್ಯಾಲರಿ ನಿರ್ಮಿಸಲಾಗಿತ್ತು. ಮೈದಾನದ ಒಂದು ಪಾರ್ಶ್ವದಲ್ಲಿ ವಾಹನ ನಿಲುಗಡೆಗೂ ವ್ಯವಸ್ಥೆ ಮಾಡಲಾಗಿತ್ತು. ಕಾಲೇಜು ಮೈದಾನವಲ್ಲದೆ ಪೊಲೀಸ್ ಕವಾಯತು ಮೈದಾನದಲ್ಲೂ ಆಟಗಳು ನಡೆಯಲಿವೆ.